ಎಲ್ಲ ಪ್ರೀತಿಯ 10ನೇ ತರಗತಿ ಮಕ್ಕಳೇ, ತಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ರಾಮಚಂದ್ರ. ಇನ್ನೇನು 2 ದಿನ ಬಾಕಿ ಇದೆ ಕನ್ನಡ ಪರೀಕ್ಷೆ ಆರಂಭ ಆಗೋದಕ್ಕೆ. 18ನೇ ತಾರೀಕು ನಿಮಗೆ ಎಲ್ಲರೂ ಕೂಡ ಪರೀಕ್ಷೆ ಆರಂಭ ಆಗ್ತಾಯಿದೆ. ನೀವೆಲ್ಲರೂ ಭಾಳ ಉತ್ತಮವಾಗಿಯೇ ಚೆನ್ನಾಗಿಯೇ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೀರಿ ಅಂಥೇಳಿ ನಾನು ಭಾವಿಸ್ತೀನಿ. ಈ ಒಂದು ವಿಡಿಯೋದಲ್ಲಿ LBAದಲ್ಲಿ ಯಾವ ಪ್ರಶ್ನೆಗಳನ್ನ ಕೇಳಬಹುದು ಅನ್ನೋದನ್ನು ನಾನು ಇಲ್ಲಿ ಚರ್ಚೆ ಮಾಡ್ತಾಯಿದ್ದೀನಿ. ಖಂಡಿತವಾಗಲೂ ಕೂಡ LBAಯಿಂದ ಕೇಳ್ತಾರೆ. ಯಾಕೆ ಅಂತಂದರೆ ಪ್ರಿಪ್ರೇಟ್ರಿ 3 ಪೂರ್ವಸಿದ್ಧ ಪರೀಕ್ಷೆಗಳಲ್ಲಿ LBAಯಿಂದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆ ಪ್ರಶ್ನೆಗಳಲ್ಲಿ ಉತ್ತರವನ್ನು ಬರೆಯೋದಕ್ಕೆ ಒಂದಷ್ಟು ಮಕ್ಕಳು ಎಡವಿ ಅಂಕಗಳನ್ನು ಕಳ್ಕೊಂಡಿರುವಂಥದ್ದು ನಾನು ಗಮನಿಸಿದ್ದೇನೆ. ಹಾಗಾಗಿ ಆ ರೀತಿ ಆಗಬಾರದು ಅನ್ನೋ ಒಂದು ಉದ್ದೇಶದಿಂದ LBAಯಲ್ಲಿ ಬರುವಂಥ ಎಲ್ಲ ಪ್ರಶ್ನೆಗಳನ್ನು ನಾನು ಇಲ್ಲಿ ಒಟ್ಟಿಗೆ ಮಾಡಿಕೊಂಡು ಈ ಒಂದು ವಿಡಿಯೋ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ. ಖಂಡಿತವಾಗಲೂ ಈ ಪ್ರಶ್ನೆಗಳು 100ಕ್ಕೆ 100% ಬಂದೇ ಬರ್ತವೆ. ಹಾಗಾಗಿ ಇವುಗಳನ್ನು ನೀವು ನೋಡಿಕೊಂಡ್ರೆ ನಿಮಗೆ ಇದರಲ್ಲೂ ಕೂಡ ಅಂಕ ಹೋಗದೇ ರೀತಿಯಲ್ಲಿ ನೀವು ಪರೀಕ್ಷೆಯಲ್ಲಿ ಬರೆಯಬಹುದು ಅಂತ ಹೇಳ್ತಾ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ಒಂದು ಲೈಕನ್ನು ಮಾಡಿಬಿಡಿ ಈಗಲೇ. ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಮಕ್ಕಳೇ ನೋಡೋಣ. LBAಯಲ್ಲಿ 1 ಅಂಕದ ಪ್ರಶ್ನೆಗಳು ಯಾವುದನ್ನು ಕೇಳ್ತಾರೆ. ಇದು ನಮ್ಮ ಭಾಷೆಗೆ ಪಾಠಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ. ಇದು ಒಂದು ಭಾಷೆ ಸತ್ವಪೂರ್ಣವಾಗಿರಬೇಕಾದ್ರೆ ಅದನ್ನಾಡುವ ಜನ ಹೇಗಿರಬೇಕು ಅಂತ ಹೇಳಿದರೆ, ಇದಕ್ಕೆ ಉತ್ತರ ಅದನ್ನಾಡುವಂತಹ ಜನ ಅಭಿಮಾನದವರು, ಹಾಗೆ ಬುದ್ಧಿಶಾಲಿಗಳು, ಹಾಗೆ ಪ್ರಯೋಗಶೀಲರು ಆಗಿರಬೇಕು. ಮುಂದಿನ ಪ್ರಶ್ನೆ, ಶಾನುಭೋಗರ ರಾಜಭಕ್ತಿಯ ಲಾಂಛನ ಯಾವುದು? ಈ ಪ್ರಶ್ನೆಯನ್ನು ಈಗಾಗಲೇ ಅಭ್ಯಾಸದಲ್ಲಿ ಬೇರೆ ರೀತಿ ಕೇಳಿದ್ದಾರೆ. ಅಂದರೆ ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಅಂತೇಳಿ ಅದೇ ಉತ್ತರ ಇದೆ, ಇಲ್ಲಿ ಬೇರೆ ರೀತಿ ಕೇಳಿದ್ದಾರೆ. ಅದಕ್ಕೆ ಉತ್ತರ ಏನು? ಕಿರ್ದಿ ಪುಸ್ತಕ ಶಾನುಭೋಗರ ರಾಜಭಕ್ತಿಯ ಲಾಂಛನ. ಮುಂದೆ, ಶಾನುಭೋಗರು ಮೂರ್ಛೆಯಿಂದ ಎಚ್ಚರಿಸಿದವರು ಯಾರು? ಶಾನುಭೋಗರನ್ನು ಮೂರ್ಛೆಯಿಂದ ಎಚ್ಚರಿಸಿದವರು ಯಾರು ಅಂತಂದರೆ, ತೆಂಗಿನಕಾಯಿ ತುಂಬಿಕೊಂಡು ಹೋಗುತ್ತಿದ್ದ ರೈತರು ಶಾನುಭೋಗರನ್ನು ಮೂರ್ಛೆಯಿಂದ ಎಚ್ಚರಿಸ್ತಾರೆ. ಮುಂದೆ, ಶಾನುಭೋಗರು ತಮ್ಮ ಹಳ್ಳಿಯನ್ನು ತಲುಪಬೇಕಾದ್ರೆ ಯಾವ ಕಣಿವೆಯನ್ನು ದಾಟಿ ಹೋಗಬೇಕಾಗಿತ್ತು? ಅವರು ಮದಲಿಂಗನ ಕಣಿವೆಯನ್ನು ದಾಟಿ ಹೋಗಬೇಕಾಗಿತ್ತು. ಮುಂದಿನ ಪ್ರಶ್ನೆ ವ್ಯಾಘ್ರಗೀತೆಗೆ ಸಂಬಂಧಪಟ್ಟಂತೆ, ಶಾನುಭೋಗರು ಚಿಕ್ಕನಾಯಕನ ಹಳ್ಳಿಗೆ ಏಕೆ ಹೋಗಿದ್ದರು? ಇದಕ್ಕೆ ಸರಿಯಾದ ಉತ್ತರ ಇರಸಾಲಿಗಾಗಿ. ನೆಕ್ಸ್ಟ್, ಲಂಡನ್ ನಗರಕ್ಕೆ ಸಂಬಂಧಪಟ್ಟಂತೆ, ಲಂಡನ್ನಿನ ರಸ್ತೆಗಳಲ್ಲಿ ನಿಲ್ಲುವುದನ್ನು ತಪ್ಪಿಸಲು ಮಾಡಿರುವ ವ್ಯವಸ್ಥೆ ಏನು? ಇಲ್ಲಿ ಇದಕ್ಕೆ ಉತ್ತರ ಭೂಗರ್ಭದಲ್ಲಿ ಗಾಡಿಗಳನ್ನು ಹಾಕಿದ್ದಾರೆ ಅಥವಾ ಹೊಯ್ದಿದ್ದಾರೆ. ಮುಂದಿನ ಪ್ರಶ್ನೆ, ಲಂಡನ್ ನಗರದಲ್ಲಿ ಪ್ರಸಿದ್ಧಿ ಪಡೆದ ಶಿಂಪಿಗಳು ಯಾರು? ಇದಕ್ಕೆ ಸರಿಯಾದ ಉತ್ತರ ಸ್ಯಾವೋಯ್ ಶಿಂಪಿಗಳು. ನೆಕ್ಸ್ಟ್, 3ನೇ ಎಡ್ವರ್ಡನು ತಂದ ಶಿಲೆಗೆ ಇರುವ ಹೆಸರೇನು? ಇದಕ್ಕೆ ಸ್ಟೋನ್ ಆಫ್ ಸ್ಕೋನ್ ಅಂಥೇಳಿ ಕರಿತೀವಿ. 3ನೇ ಎಡ್ವರ್ಡ್ನು ತಂದ ಶಿಲೆಗಿರುವಂಥ ಹೆಸರಿದು. ಮುಂದಿನ ಪ್ರಶ್ನೆ ಹೀಗಿದೆ ಮಕ್ಕಳ, ಗಮನಿಸಿ. ರಾಜಗೃಹ ಪಟ್ಟಣದ ಅರಸ ಯಾರು? ಇದಕ್ಕೆ ಸರಿಯಾದ ಉತ್ತರ ಸುಬಲ. ಈಗಾಗಲೇ ಕೇಳಿದ್ರಿ ಹಿಂದೆ ಪೂರ್ವಸಿದ್ಧತಾ ಪರೀಕ್ಷೆಗಳಲ್ಲಿ. ನೆಕ್ಸ್ಟ್, ಹಲಗಲಿಯ ಗ್ರಾಮದ ಹೆಬ್ಬಾಗಿಲಿನ ಬಳಿ ನಿಂತು ಬುದ್ಧಿ ಮಾತನ್ನು ಹೇಳಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಹೆಬ್ಲಾಕ್ ಸಾಹೇಬ. ನೆಕ್ಸ್ಟ್, ಬ್ರಿಟಿಷ್ ಸರ್ಕಾರ ಭಾರತೀಯರ ಮೇಲೆ ಯಾವಾಗ ಶಸ್ತ್ರಾಸ್ತ್ರ ನಿಶಸ್ತ್ರೀಕರಣ ಆದೇಶ ಹೊರಡಿಸಿತು? ಇದಕ್ಕೆ ಸರಿಯಾದ ಉತ್ತರ 1857ರ ಸಿಪಾಯಿ ದಂಗೆಯ ನಂತರ ಈ ಆದೇಶವನ್ನು ಹೊರಡಿಸ್ತಾರೆ. ನೆಕ್ಸ್ಟ್, ಹಲಗಲಿಯ ಬೇಡರು ಯಾರ ಕಪಾಳಕ್ಕೆ ಹೊಡೆದು ನೆಲಕ್ಕೆ
ಉರುಳಿಸಿದರು. ಇದಕ್ಕೆ ಉತ್ತರ ಕಾರಕೂನನ ಕಪಾಳಕ್ಕೆ ಬಡಿದು ನೆಲಕ್ಕೆ ಉರುಳಿಸಿದರು. ಮುಂದೆ ಹೆಬಲಾಕ್ ಅಥವಾ ಹೆನ್ರಿ ಹ್ಯಾವ್ಲಾಕ್ ಸಾಹೇಬನನ್ನು ಗುಂಡಿಕ್ಕಿ ಕೊಂದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಹಲಗಲಿಯ ಬೇಡರಲ್ಲಿ ಪ್ರಮುಖನಾದಂಥವನೊಬ್ಬನು ಜಡಗ. ನೆಕ್ಸ್ಟ್, ಹಲಗಲಿಯನ್ನು ಲೂಟಿ ಮಾಡಲು ಆದೇಶಿಸಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಹೆಬಲಾಕ್ ಸಾಹೇಬ ಅಥವಾ ಕಾರಾ ಸಾಹೇಬ ಅಂತಲೂ ಕೂಡ ಈತನನ್ನು ಕರೀತಾರೆ. ನೆಕ್ಸ್ಟ್, ದೃಪದನು ಎಲ್ಲಿ ರಾಜ್ಯಭಾರ ಮಾಡುತ್ತಿದ್ದನು? ಇದಕ್ಕೆ ಉತ್ತರ ಛತ್ರಾವತಿಯಲ್ಲಿ ಅಥವಾ ಪಾಂಚಾಲ ದೇಶ ಅಂತಲೂ ಕೂಡ ನೀವು ಬರೆಯಬಹುದು. ಮುಂದಿನ ಪ್ರಶ್ನೆ, ಕುಂಭಸಂಭವ ಎಂದು ಯಾರನ್ನು ಕರೆಯಲಾಗಿದೆ? ಇದು ಕೂಡ ಬಂದಿತ್ತು ಮಕ್ಕಳೇ. ಕುಂಭಸಂಭವ ಎಂದು ದ್ರೋಣಾಚಾರ್ಯರನ್ನು ಕರೆಯಲಾಗಿದೆ. ನೆಕ್ಸ್ಟ್, ಮುಂದಿನ ಪ್ರಶ್ನೆ, ಇಲ್ಲಿ ದ್ರೋಣನು ಪರಶುರಾಮನ ಬಳಿಗೆ ಬಂದಾಗ ಪರಶುರಾಮನ ವೇಷಭೂಷಣಗಳು ಹೇಗಿದ್ದವು? ಪರಶುರಾಮನ ಬಳಿಗೆ ಬಂದಾಗ ಪರಶುರಾಮನು ವಲ್ಕಲಾವೃತ ಕಟಿತಟನು ಆಗಿದ್ದು ಜಟಾಕಲಾಪನುಮಾಗಿ ತಪೋವನಕ್ಕೆ ಹೊರಡುತ್ತಿದ್ದನು. ಇದು ಪರಶುರಾಮನ ವೇಷಭೂಷಣವಾಗಿತ್ತು. ಮುಂದಿನ ಪ್ರಶ್ನೆ, ಭಾರ್ಗವ ಎಂದರೆ ಯಾರು? ಭಾರ್ಗವ ಎಂದರೆ ಪರಶುರಾಮ. ನೆಕ್ಸ್ಟ್, ಪರಶುರಾಮನು ದ್ರೋಣನಿಗೆ ಯಾವುದರಲ್ಲಿ ಅರ್ಘ್ಯ ನೀಡಿದನು? ಇದಕ್ಕೆ ಉತ್ತರ ಮಣ್ಣಿನ ಪಾತ್ರೆಯಲ್ಲಿ. ಇನ್ನೊಂದು ಪ್ರಶ್ನೆ ಕೇಳಬಹುದು ಇಲ್ಲಿ, ಯಾಕೆ ಕೊಟ್ಟ ಅಂತಲೂ ಕೂಡ ಕೇಳಬಹುದು. ಆವಾಗ ಮಣ್ಣಿನ ಪಾತ್ರೆಯಲ್ಲಿ ಯಾಕೆ ಕೊಟ್ಟ ಅಂತಂದರೆ ಚಿನ್ನದ ಪಾತ್ರೆಗೆ ಉಪಾಯವಿಲ್ಲದರ ಕಾರಣ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಟ್ಟನು. ನೆಕ್ಸ್ಟ್, ಪರಶುರಾಮನು ಅವನಿ ಅಥವಾ ಭೂಮಿಯನ್ನು ಯಾರಿಗೆ ದಾನ ಮಾಡಿದ್ದನು? ಇದಕ್ಕೆ ಸರಿಯಾದ ಉತ್ತರ ಗುರುಗಳಿಗೆ ದಾನ ಮಾಡಿದ್ದನು. ಪುಟ್ಟಪೋರಿಯ ಅಮ್ಮ ಗುಡಿಸಲಿನಲ್ಲಿ ಹೇಗೆ ಮಲಗಿದ್ದಾಳೆ? ಇದಕ್ಕೆ ಉತ್ತರ ಗುಡಿಸಲಿನಲ್ಲಿ ಅಮ್ಮ ಗೂರುತ್ತಾ ಮಲಗಿದ್ದಾಳೆ. ನೆಕ್ಸ್ಟ್, ಗೋಡೆಗಳು ಏಕೆ ಮುಖ ಮುಚ್ಚಿಕೊಂಡಿವೆ? ಇಲ್ಲಿ ಗೋಡೆಗಳು ಹಲವು ವರ್ಷಗಳಿಂದ ಸುಣ್ಣ ಕಾಣದೆ ಗೋಡೆಗಳು ಮುಖ ಮುಚ್ಚಿಕೊಂಡಿವೆ. ನೆಕ್ಸ್ಟ್, ಒಡೆಯನ ಅಂಗಳದಲ್ಲಿದ್ದ ಮಾವಿನ ಮರಗಳು ಹೇಗೆ ನಿಂತಿವೆ? ಇಲ್ಲಿ ಮೈ ತುಂಬಿ ನಿಂತಿವೆ ಅಥವಾ ಮೈದುಂಬಿ ನಿಂತಿವೆ. ನೆಕ್ಸ್ಟ್, ಇಳೆಯು ಹೇಗೆ ಸಂಭ್ರಮಿಸುತ್ತಿದೆ? ಇದಕ್ಕೆ ಸರಿಯಾದ ಉತ್ತರ ಕಡಲುಕ್ಕಿ ಹರಿಯುವ ಸಂಭ್ರಮ ಇಳೆಗೆ ಆಗಿದೆ. ನೆಕ್ಸ್ಟ್, ಕೋಗಿಲೆಗಳು ಹೇಗೆ ಹಾಡುತ್ತಿವೆ? ಇದಕ್ಕೆ ಸರಿಯಾದ ಉತ್ತರ ಮನದುಂಬಿ ಹಾಡುತ್ತಿವೆ. ನೆಕ್ಸ್ಟ್, ಮುಗುಳು ನಗೆ ಎಲ್ಲಿ ಬೀರಿತ್ತು? ಮುಗುಳು ನಗೆ ಮಲ್ಲಿಗೆಯಲ್ಲಿ ಮುಗುಳು ನಗೆ ಬೀರಿತ್ತು. ನೆಕ್ಸ್ಟ್, ಮುಂದಿನ ಪ್ರಶ್ನೆ, ಪುಟ್ಟಪೋರಿ ವಸಂತ ಏಕೆ ಮರುಗಿದನು ಎಂದು ತಿಳಿಸುತ್ತಾಳೆ? ಇದಕ್ಕೆ ಸರಿಯಾದ ಉತ್ತರ ಹರಿದ ಬಟ್ಟೆಗಳನ್ನು ಕಂಡು ಅವನು ಮರುಗಿದನೆ ಎಂದು ತಿಳಿಸುತ್ತಾಳೆ. ನೆಕ್ಸ್ಟ್, ಮುಂದಿನ ಪ್ರಶ್ನೆ, ಪುಟ್ಟಪೋರಿಯ ಅಮ್ಮನ ತೂತು ಬಿದ್ದ ಸಿರಿಯಲ್ಲಿ ಯಾರು ಸೊರಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಬಾಲರವಿ ಸೊರಗಿದ್ದಾನೆ. ಮಕ್ಕಳೇ, ಇದಿಷ್ಟು ಒಂದು ವಾಕ್ಯದ ಪ್ರಶ್ನೆಗಳಾಗಿತ್ತು. ಇವುಗಳಲ್ಲಿಯೇ ನಿಮಗೆ ಖಂಡಿತ
3ರಿಂದ 4 ಪ್ರಶ್ನೆಗಳು ಎಲ್ ಬಿ ಇಂದ ಕೇಳುವ ಸಾಧ್ಯತೆ ಆಗಿದೆ. ಹಾಗಾಗಿ ಇವುಗಳನ್ನು ನೀವು ಹೆಚ್ಚು ಓದ್ಕೊಂಡ್ರೆ ನಿಮಗೆ ಉಪಯುಕ್ತ ಆಗ್ತದೆ ಅಂತೇಳಿ ನಾನು ಭಾವಿಸ್ತೀನಿ. ಮುಂದೆ 2-3 ವಾಕ್ಯಗಳನ್ನು ನಾವು ನೋಡೋಣ. ಮುಖ್ಯ ಪ್ರಶ್ನೆಗೆ ಎಲ್ ಬಿ ಎಯಿಂದ ಕೇಳುವಂಥ 2 ಅಂಕದ ಪ್ರಶ್ನೆಗಳು ನೋಡಿ ಮಕ್ಕಳ. ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಸ್ಥಾಪಿಸಿದ ನ್ಯಾಯ ವಿಧಾಯಕ ಸಭೆಯನ್ನು ಕುರಿತು ತಿಳಿಸಿ. ಇದೆಲ್ಲವೂ ಭಾಗ್ಯಶಿಲ್ಪಿಗಳಿಗೆ ಸಂಬಂಧಪಟ್ಟಿರುವಂಥದ್ದು, ಈಗ ನಾನು ತಿಳಿಸ್ತಾ ಇರುವಂಥದ್ದು. ಮುಂದೆ ವಿಶ್ವೇಶ್ವರಯ್ಯನವರ ವಿದ್ಯಾಭ್ಯಾಸದ ಕುರಿತು ತಿಳಿಸಿ. ಇದನ್ನು ಕೇಳಿದ್ರು ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ. ಸ್ವಯಂಚಾಲಿತ ಬಾಗಿಲುಗಳ ಅನ್ವೇಷಣೆಯಲ್ಲಿ ವಿಶ್ವೇಶ್ವರಯ್ಯನವರ ಕೊಡುಗೆ ಕುರಿತು ಬರೆಯಿರಿ. ಮುಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಪ್ರಜಾಪ್ರತಿನಿಧಿ ಸಭೆಯು ನೂತನ ರೂಪ ಪಡೆದ ರೀತಿಯನ್ನು ಬರೆಯಿರಿ. ನೆಕ್ಸ್ಟ್, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಜಾರಿಯಾದ ಸಾಮಾಜಿಕ ಕಾನೂನುಗಳು ಯಾವುವು? ಮುಂದೆ ಹೈದರಾಬಾದ್ ನಗರದಲ್ಲಿ ವಿಶ್ವೇಶ್ವರಯ್ಯ ಅವರು ಸಲ್ಲಿಸಿದ ಸೇವೆಯನ್ನು ಕುರಿತು ಬರೆಯಿರಿ. ಇದನ್ನು ಕೂಡ ಸಹ ಕೇಳಿದ್ರು ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ. ನೆಕ್ಸ್ಟ್ ಕ್ವಶನ್, ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ಮೈಸೂರು ಮಾದರಿ ಹೊಸ ಆಡಳಿತ ಜನ್ಮ ತಾಳಿದ್ದು ಹೇಗೆ? ಮುಂದಿನ ಪ್ರಶ್ನೆ, ಕೈಗಾರಿಕೀಕರಣಕ್ಕೆ ವಿಶ್ವೇಶ್ವರಯ್ಯ ಅವರು ನೀಡಿದ ಕೊಡುಗೆಯನ್ನು ತಿಳಿಸಿ. ಇದಿಷ್ಟು ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸಂಬಂಧಪಟ್ಟಂತೆ ಅಥವಾ ಭಾಗ್ಯಶಿಲ್ಪಿಗಳ ಪಾಠಕ್ಕೆ ಸಂಬಂಧಪಟ್ಟಿರುವಂಥದ್ದು. ಮುಂದೆ ಲಂಡನ್ ನಗರದಲ್ಲಿ ಕೇಳುವಂಥ ಪ್ರಶ್ನೆಗಳು ಇವಾಗಿರ್ತದೆ. ಲಂಡನ್ ನಗರದಲ್ಲಿರುವ ಇಂಡಿಯಾ ಆಫೀಸನ್ನು ಕುರಿತು ತಿಳಿಸಿ. ಲಂಡನ್ ನಗರದ ವೆಸ್ಟ್ ಮಿನಿಸ್ಟರ್ ಅಬೆ ಮಂದಿರದಲ್ಲಿನ ರಾಜ ವಿಭಾಗದ ಕುರಿತು ಬರೆಯಿರಿ. ನೆಕ್ಸ್ಟ್ ಕ್ವಶನ್ನು, ಬಾಲಕ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಸ್ಥಳದಲ್ಲಿನ ಮಣ್ಣನ್ನು ಸಂಗ್ರಹಿಸಿದ ಬಗೆಯನ್ನು ತಿಳಿಸಿ. ನೆಕ್ಸ್ಟ್ ಕ್ವಶನ್, ಭಗತ್ ಸಿಂಗ್ ಪಾಠದಿಂದನೇ ಭಗತ್ ಸಿಂಗ್ನ ತಾಯಿಯ ಕಣ್ಣಿಂದ ಧಾರಾಕಾರವಾಗಿ ನೀರು ಸುರಿಯಲು ಕಾರಣವೇನು? ಮುಂದಿನ ಪ್ರಶ್ನೆ, ಭಗತ್ ಸಿಂಗ್ ಹೇಗೆ ಅಮರನಾದನು? ನೆಕ್ಸ್ಟ್, ಇದು ನಾನು ಪ್ರಾಸ ಬಿಟ್ಟ ಕಥೆಯಿಂದ ಪಾಠದಿಂದ ಬಂದಿರುವಂಥದ್ದು. ಪೈಗಳು ಪ್ರಾಸ ತೊರೆಯಲು ನಿಶ್ಚಯಿಸಿದ ಸಂದರ್ಭವನ್ನು ವಿವರಿಸಿ. ಇನ್ನೊಂದು ಪ್ರಶ್ನೆ ಅದರಿಂದ ಕೇಳುವ ಸಾಧ್ಯತೆ ಇದೆ. ಅದು ಯಾವುದು ಅಂತಂದರೆ, ಪ್ರಾಸವನ್ನು ಬಿಟ್ಟು ಬರೆಯಲು ಯೋಚಿಸಿದ ಪೈಗಳು ಪ್ರಾಸ ಇಟ್ಟೇ ಬರೆಯಲು ಕಾರಣವೇನು? ಇದಿಷ್ಟು 2 ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಎಲ್ ಬಿ ಇಂದ ಕೇಳುವ ಪ್ರಶ್ನೆಗಳಾಗಿದ್ದಾವೆ. ಇವುಗಳಿಗೆ ನೀವು ಹೆಚ್ಚು ಗಮನ ಕೊಡಿ. ವಿಶೇಷವಾಗಿ ಪೂರಕ ಪಾಠದಲ್ಲಿರುವಂತಹ ಪ್ರಶ್ನೆಗಳಿಗೆ ನೀವು ತುಂಬ ಆದ್ಯತೆಯನ್ನು ಕೊಡಿ ಮಕ್ಕಳೇ. ಅವುಗಳಲ್ಲಿ ಖಂಡಿತ ನಿಮಗೆ ಪೂರ್ತಿ ಅಂಕಗಳು ದೊರೆಯೋದ್ರಲ್ಲಿ ಯಾವುದೇ ರೀತಿ ಸಂದೇಹ ಇಲ್ಲ. ಈಗ ಮುಂದೆ 3 ಅಂಕದ ಪ್ರಶ್ನೆಗಳು ಅಥವಾ ಸಂದರ್ಭದ ಹೇಳಿಕೆಗಳನ್ನು ಎಲ್ ಬಿ ಇಂದ ಯಾವುದನ್ನು ಕೇಳಬಹುದು ಅಂತೇಳಿ ತಿಳಿಸ್ತೀನಿ. ಅದನ್ನು ಗಮನಿಸೋಣ. ನೋಡಿ ಬನ್ನಿ, ಇಲ್ಲಿ ಎಲ್ ಬಿ ಎ ಸಂದರ್ಭದ ಹೇಳಿಕೆಗಳು. ಮಡಿಯಬೇಕಾದರೆ ಮಾಡಿಯೇ ಮಡಿಯುತ್ತೇನೆ. ಮೊಟ್ಟ ಮೊದಲ ಬಾರಿಗೆ ಸ್ತ್ರೀಯರಿಗೆ ಮತದಾನದ ಹಕ್ಕು. ಮೈಸೂರು ಗ್ರಾಮ ನ್ಯಾಯಾಲಯ ಕಾಯ್ದೆ. ಮೈಸೂರು ಮಾದರಿ ಎಂಬ ಹೊಸ ಆಡಳಿತ ಮಾದರಿ ಜನ್ಮ ತಾಳಿತು. ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು. ಕೈಗಾರಿಕೀಕರಣ ಇಲ್ಲವೇ ಅವನತಿ. ಇಲ್ಲಿ ಇವೆಷ್ಟು ಮೊದಲನೇ ಪ್ರಶ್ನೆ ವ್ಯಾಘ್ರಗೀತೆಗೆ ಬಿಟ್ಟರೆ ಇವೆಲ್ಲವನ್ನು ಕೂಡ ಭಾಗ್ಯಶಿಲ್ಪಿಗಳ ಪಾಠದಲ್ಲಿ ಹೆಚ್ಚಿಗೆ ಕೇಳುವ ಸಾಧ್ಯತೆ ಇದೆ. ಹಾಗೆ ನಮ್ಮ ಎದೆಗೆ ಬಿದ್ದ ಅಕ್ಷರ ಪಾಠದಿಂದ ನೋಡೋದಾದರೆ, ನಿಲ್ಲಿಸಿ ನನ್ನ ಮಕ್ಕಳ ಅಥವಾ ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು. ಇನ್ನು ಯುದ್ಧ ಪಾಠಕ್ಕೆ ಬಂದಾಗ, ಯಾರಪ್ಪ ನೀನು, ನಮ್ಮ ಕಡೆಯವನು ತಾನೇ. ಇನ್ನೊಂದು ಪ್ರಶ್ನೆ, ಇನ್ನೊಂದು ಹೇಳಿಕೆ, ಯಾರಾದರೂ ಗಾಯಗೊಂಡ ಸೈನಿಕರು ಈ ಕಡೆ ಬಂದಿದ್ದಾರೆಯೇ? ಹಾಗೆಯೇ ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ. ಇದು ಯುದ್ಧ ಪಾಠಕ್ಕೆ ಸಂಬಂಧಪಟ್ಟಿರುವಂತಹ ಹೇಳಿಕೆಗಳು. ಆದರೂ ಈ ಮನೆಯಲ್ಲೊಮ್ಮೆ ನೋಡಿಬಿಡಿ. ನೆಕ್ಸ್ಟ್ ಪದ್ಯಗಳಿಗೆ ಹೋದಾಗ, ಹಕ್ಕಿ ಹಾರುತ್ತದೆ ನೋಡಿದರ ಪದ್ಯದಲ್ಲಿ ತಿಂಗಳಿನೂರಿನ ನೀರನ್ನು ಹೀರಿ, ರೆಕ್ಕೆಯ ಬೀಸುತ್ತಾ ಚೇತನಗೊಳಿಸಿ, ತೇಲಿಸಿ ಮುಳುಗಿಸಿ ಖಂಡಗಳ. ಇದಿಷ್ಟು 3 ಕೂಡ ಎಲ್ ಬಿ ಯಲ್ಲಿರುವಂಥದ್ದು. ಇವುಗಳ ಬಗ್ಗೆ ಕೇಳುವ ಸಾಧ್ಯತೆ ಇದೆ ಹಕ್ಕಿ ಹಾರುತ್ತದೆ ನೋಡಿದರೆ ಪದ್ಯದಲ್ಲಿ. ನೆಕ್ಸ್ಟ್, ಚಲಮನೆ ಮೆರವಂ ಪದ್ಯದಲ್ಲಿ ಕೇಳುವಂತಹ ಸಂದರ್ಭದ ಹೇಳಿಕೆಗಳು ಎಲ್ ಬಿಗೆ ಸಂಬಂಧಪಟ್ಟಂತೆ. ನೆನ್ನನುಗದಮ್ಮನ ನಿಕ್ಕಿದ ಪಾರ್ಥ ಭೀಮರು. ಈ ಮಾತನ್ನು ಇಲ್ಲಿ ದುರ್ಯೋಧನ ಭೀಷ್ಮನಿಗೆ ಹೇಳುವ ಸಂದರ್ಭವಾಗಿದೆ. ನೆಕ್ಸ್ಟ್, ಹಾಗೆಯೇ ಮುನ್ನಂ ಅವಂದಿರ್ ಇರ್ಬರು ಮುನ್ ಇಕ್ಕುವೆನ್, ಇಕ್ಕಿ ಬಳಿಕೆ ಸಂಧಿಗೆ ಇವೆನ್. ಇದು ಕೂಡ ದುರ್ಯೋಧನ ಭೀಷ್ಮನಿಗೆ ಹೇಳುವಂತಹ ಮಾತು.
ನೆಕ್ಸ್ಟ್ ಹಸಿರು ಪದ್ಯದಿಂದ ನಾವು ನೋಡೋದಾದರೆ ಗಿಳಿಯದೆ ಬಣ್ಣದ ನೋಟ, ಹಾಗೆ ಹಸಿರು ಸಂಜೆಯಿ ಬಿಸಿಲು. ಇವಿಷ್ಟೇ ನಿಮಗೆ ನಾನು ಏನು ತಿಳಿಸಿದ್ನೋ ಅದನ್ನು ಬಿಟ್ಟು ನಿಮಗೆ ಎಲ್ ಬಿ ಇಂದ ಪ್ರಶ್ನೋತ್ತರಗಳಲ್ಲಿ ಯಾವುದೂ ಕೇಳೋದಿಲ್ಲ. 100ಗೆ 100% ಇದು ನಾನು ಹೇಳ್ತಾ ಇದ್ದೀನಿ. ಇವುಗಳನ್ನು ನೀವು ಓದ್ಕೊಂಡ್ರೆ ಖಂಡಿತವಾಗಲೂ ಎಲ್ ಬಿಯಲ್ಲಿ ಯಾವುದೇ ಪ್ರಶ್ನೆ ಕೇಳಿದ್ರು ಇವುಗಳಿಗೆ ನೀವು ಉತ್ತರವನ್ನು ಬರಿಬೋದು. ಇವುಗಳನ್ನೇ ಕೇಳ್ತಾರೆ, ಇದನ್ನು ಬಿಟ್ಟು ಬೇರೆ ಕಡೆ ಕೇಳೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಮಾತನ್ನು ನಂಬಿ ಇದನ್ನು ಹೆಚ್ಚಿಗೆ ನೀವು ಓದ್ಕೊಳ್ಳಿ. ಇಲ್ಲಿ ನಿಮಗೆ ಅಂಕಗಳು ಹೋಗೋದಕ್ಕೆ ನಿಮಗೆ ಎಲ್ಲೂ ಕೂಡ ಅವಕಾಶ ಇರೋದಿಲ್ಲ. ನೀವು ಏನು ಅಂದ್ಕೊಂಡಿದ್ದೀರೋ ಅದಕ್ಕೆ ತಕ್ಕಂತೆ ಕನ್ನಡದಲ್ಲಿ ಪ್ರಥಮ ಭಾಷೆಯಲ್ಲಿ 100ಕ್ಕೆ 100 ಅಂಕಗಳು ನಿಮಗೆ ಸಿಗ್ತವೆ ಮತ್ತು ಸಿಗಲಿ ಎಂದು ಕೂಡ ನಾನು ಆಶಿಸ್ತೇನೆ. ನನ್ನ ವಿಡಿಯೋಗಳನ್ನು ಸುಮಾರು ದಿನಗಳಿಂದ ನೀವೆಲ್ಲರೂ ಕೂಡ ನೋಡ್ಕೊಂಡು ಬರ್ತಾಯಿದ್ದೀರಾ. ನನಗೆ ಒಂದೇ ನನಗೆ ಖುಷಿಯಾಗೋದು ಯಾವಾಗ ಅಂತಂದರೆ ನೀವು ವಿಡಿಯೋಗಳು ನೋಡಿದಾಗಲೂ ಖುಷಿಯಾಗಿದೆ. ಹಾಗೆಯೇ ನಿಮಗೆಲ್ಲರಿಗೂ ಕನ್ನಡದಲ್ಲಿ ಉತ್ತಮ ಅಂಕಗಳು ಬಂದು ನೀವು ಖುಷಿಯಾದರೆ ಅದು ನನಗೆ ಸಂತೋಷ ತರ್ತದೆ. ನಿಮಗೆಲ್ಲರಿಗೂ ಆ ಶಾರದಾ ಮಾತೆಯ ಆಶೀರ್ವಾದ ಇರಲಿ ಅಂತೇಳಿ ಆಶಿಸ್ತಾ ನಾನು ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಾನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.